ವರ್ಷ ಸಿಇಟಿ ಎಕ್ಸಾಮ್ ನ ಬರೀತಾ ಇರಾ? ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕಂದ್ರೆ ಸಿಇಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ಈ ಒಂದು ಮಿಸ್ಟೇಕ್ ಗಳನ್ನ ಮಾಡಿದ್ರೆ ನೀವು ಸಿಇಟಿ ಎಕ್ಸಾಮ್ಗೆ ಕರೆಕ್ಟ್ ಆಗಿ ಪ್ರಿಪೇರ್ ಆಗಕ್ಕಾಗಲ್ಲ. ಹಾಗೆ ಸಿಇಟಿ ಎಕ್ಸಾಮ್ ಬರೆಯಕ್ ಹೋದಾಗ ಜಾಸ್ತಿ ಟೈಮ್ ನಾವು ವೇಸ್ಟ್ ಮಾಡ್ತೀರಾ. ನಿಮ್ಗೆ ಕರೆಕ್ಟ್ ಆಗಿ 60 ನಿಮಿಷದಲ್ಲಿ 60 ಕ್ವಶನ್ ನ ಅಟೆಂಡ್ ಮಾಡಕ್ಕಾಗಲ್ಲ. ಒಂದು 40 ಕ್ವಶನ್ ಅಟೆಂಡ್ ಮಾಡ್ತೀರಾ, ಲಾಸ್ಟ್ ಸುಮ್ಮನೆ ಶೇಡ್ ಮಾಡ್ಬಿಟ್ಟು ಬರ್ತೀರಾ. ಓಕೆನಾ? ಆ ರೀತಿ ಎಲ್ಲ ಕೂಡ ಮಿಸ್ಟೇಕ್ಗಳನ್ನ ಮಾಡಬಾರ್ದು. ಯಾವ ರೀತಿ ಕರೆಕ್ಟಾಗಿ ಪ್ರಿಪ್ರೇಷನ್ ನೀವು ಮಾಡಬೇಕು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಪ್ಲೇ ಸ್ಟೋರ್ಗೆ ಹೋಗಿ ಇಡಿಸ್ಮಾರ್ಟಿ ಅಂತ ಸರ್ಚ್ ಮಾಡಿ ನಮ್ಮ ಆಪ್ ಬರುತ್ತೆ. ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಆಪ್ ಅಲ್ಲಿ ನಿಮ್ಗೆ ಒಂದು ಕೋರ್ಸ್ ನ ಡೆವಲಪ್ ಮಾಡಿದೀವಿ. ಇದ್ರಲ್ಲಿ ನಿಮ್ಗೆ ಕಂಪ್ಲೀಟ್ ಕೆಸಿಟಿ ಎಕ್ಸಾಮ್ ಸಿಲೆಬಸ್ ಸಿಗುತ್ತೆ. ಹಾಗೆ 10 ವರ್ಷದ ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಕೀ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಯಾವ ಲೆಸನ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಒಂದು ಕ್ವಶನ್ ಗಳ ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ, ಮತ್ತೆ ಸ್ಟಡಿ ಪ್ಲಾನರ್ ಕೂಡ ಸಿಗುತ್ತೆ, ಮತ್ತೆ ಟಾಪಿಕ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಸಿಗುತ್ತೆ. ಕೋರ್ಸ್ಗೆ ನೀವು ಯಾರು ಎನ್ರೋಲ್ ಆಗ್ತೀರಾ, ನಿಮಗೆ ಕೀ ಆನ್ಸರ್ ಈ ವರ್ಷ ನೀವು ಎಕ್ಸಾಮ್ ಬರ್ದ್ಬಿಟ್ಟು ಬಂದಾದ್ಮೇಲೆ ಸಿಇಟಿದು ಇಮಿಡಿಯೇಟ್ ಆಗಿ ಸಿಗುತ್ತೆ. ಅವತ್ತು ಸಂಜೆನೆ ಅಪ್ಡೇಟ್ ಮಾಡ್ತೀವಿ ಈ ಒಂದು ಕೋರ್ಸ್ ಅಲ್ಲೇ. ಓಕೆನಾ? ಈ ಒಂದು ಕೋರ್ಸ್ಗೆ ಪ್ರೈಸ್ ಕೇವಲ 99 ರೂಪಾಯಿ ಇರುತ್ತೆ. ಲಿಮಿಟೆಡ್ ಟೈಮ್ ಆಫರ್ ಮಾತ್ರ. ಆಮೇಲೆ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು, ಬೇಗ ಗ್ರಾಬ್ ಮಾಡ್ಕೊಳ್ಳಿ. ಆಗ್ಲೇ 50 ಜನ ಜಾಯ್ನ್ ಆಗಿದ್ದಾರೆ. ಇನ್ನೊಂದು 50 ಜನ ಜಾಯ್ನ್ ಆಯಿತು ಅಂದ್ರೆ ಅಷ್ಟರಲ್ಲಿ ಪ್ರೈಸ್ ಇನ್ಕ್ರೀಸ್ ಮಾಡ್ತೀವಿ. ಓಕೆನಾ? ಅದಕ್ಕೋಸ್ಕರ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಬೇಗ ಎನ್ರೋಲ್ ಆಗಿ ಗ್ರಾಬ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೀವು ಎಷ್ಟೊಂದು ಜನ ನೀವೇನ್ ಮಾಡಿರ್ತೀರಾ ಅಂದ್ರೆ, ಸೆಕೆಂಡ್ PUC ಎಕ್ಸಾಮ್ಗೆ ಸ್ಟಾರ್ಟಿಂಗ್ ಇಂದ ಓದ್ಕೊ ಬಂದಿರ್ತೀರಾ, ಅದು ಕರೆಕ್ಟ್ ಆಗಿ ಓದಿರ್ತೀರಾ, ಏನು ಕೂಡ ತೊಂದರೆ ಇಲ್ಲ. ಆದ್ರೆ ಎಷ್ಟೊಂದು ಜನ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ, ಫಸ್ಟ್ PUC ಎಕ್ಸಾಮ್ ಮುಗಿಸ್ಕೊಬೋಣ ಅಂತೀರಿ, ಅದಾದ್ಮೇಲೆ ನಾನು KCET ಎಕ್ಸಾಮ್ ಕೈ ಹಾಕೋಣ ಅಂತ ಇರ್ತೀರಾ. ಓಕೆನಾ? 1 ಮಂತಲ್ಲೆಲ್ಲ ಓದ್ಬೋಣ ಅಂತ ಇರ್ತೀರಾ. ಓಕೆನಾ? ಇವಾಗ ನೀವು ಯಾರ್ಯಾರು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ, ನೀವು ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾದ್ರೆ ನಾನು ಇವಾಗ ಏನು ಹೇಳ್ತೀನಲ್ಲ, ಈ ಒಂದು ಮಿಸ್ಟೇಕ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಕ್ ಹೋಗ್ಬಿಡಿ. ಏನಾದರೂ ಮಾಡ್ತೀರಾ ಅಂದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ CET ರ್ಯಾಂಕಿಂಗ್ ಕಮ್ಮಿ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ಈಗ ಗಮನ ಇಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವು ಯಾರ್ಯಾರು ಈ ರೀತಿ ಒಂದು ಕೇಸಲ್ಲಿ ಇದ್ದೀರಾ, ಫಸ್ಟ್ ನೀವೇನ್ ಮಾಡಿ ಅಂದ್ರೆ, ಸೆಕೆಂಡ್ PUC ಎಕ್ಸಾಮ್ದು ಏನ್ ನೀವು ಓದಿದ್ರಲ್ವಾ ಸೇಮ್ ಆ ಒಂದು ಸಿಲೆಬಸ್ಸನ್ನೇ ಫಸ್ಟ್ ಓದ್ಕೊಳ್ಳಿ. ಮತ್ತೆ ಈ ವರ್ಷ ಪ್ರಾಕ್ಟಿಕಲ್ ಎಕ್ಸಾಮ್ ಸಿಲೆಬಸ್ ಕೂಡ ಇನ್ಕ್ಲೂಡ್ ಮಾಡಿದ್ರೆ ಅದನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ. ಓಕೆನಾ? ಮತ್ತೆ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ KCET ಎಕ್ಸಾಮ್ ಅಲ್ಲಿ ನಿಮ್ಗೆ ಪ್ರತಿ ಸಬ್ಜೆಕ್ಟ್ಗೂ ಕೂಡ 60 ಕ್ವಶನ್ ಕೇಳ್ತಾರೆ, 60 ಮಾರ್ಕ್ಸ್ಗೆ. ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ ಸೆಕೆಂಡ್ PUC ಇಂದ 40 ಕ್ವಶನ್ ಬರುತ್ತೆ ಮಿನಿಮಮ್ ಅಂದ್ರೂ ಕೂಡ. ಓಕೆನಾ? ಮ್ಯಾಕ್ಸಿಮಮ್ ಒಂದು 45 ಬರ್ಬೋದು. ಓಕೆನಾ? ಇಲ್ಲಿ ನೀವು ಸೆಕೆಂಡ್ PUC ಸಿಲೆಬಸ್ನೇ ಓದ್ಕೊಂಡು ಹೋದ್ರು ಕೂಡ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ನೀವು 40 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಈಚ್ ಸಬ್ಜೆಕ್ಟ್ ಅಲ್ಲಿ 60ಕ್ಕೆ. ಓಕೆನಾ? ನೀವು ಕೇಳ್ಬೋದು 40 ಮಾರ್ಕ್ಸ್ ತಗೋತೀನಿ ನನಗೆ, ಹಾಗಾದ್ರೆ ಒಳ್ಳೆ ರ್ಯಾಂಕಿಂಗ್ ಬರುತ್ತಾ ಅಂತ. ಡೆಫಿನೆಟ್ಲಿ ಬರುತ್ತೆ. ಓಕೆನಾ? ಯಾಕಂದ್ರೆ CET ಎಕ್ಸಾಮ್ ಅಲ್ಲಿ 30 ಸ್ಕೋರ್ ಮಾಡ್ಬಿಟ್ರೆ ಒಂದು ಒಳ್ಳೆ ಸ್ಕೋರಿಂಗ್ ಬರುತ್ತೆ ಎಷ್ಟೊಂದು ಜನರಿಗೆ. ಓಕೆನಾ? ನೀವು 30 ಮೇಲೆ ಸ್ಕೋರ್ ಮಾಡಿದೀರಾ ಅಂದ್ರೆ CETಲಿ ನೀವು ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ ಅಂತ ಒಂದು ಕನ್ಸಿಡರ್ ಮಾಡ್ಬೋದು, ಒಂದು ಮಿಡ್ ರೇಂಜ್ ಅಲ್ಲಿ. ಓಕೆನಾ? ಅದರಿಂದ ನೀವೇನು ಓದ್ತೀರಾ ಅದನ್ನ ಪರ್ಫೆಕ್ಟ್ ಆಗಿ ಓದಿ. ಸುಮ್ಮನೆ ಫಸ್ಟ್ PUC ಸ್ವಲ್ಪ ಸಿಲೆಬಸ್ ಓದೋದು, ಸೆಕೆಂಡ್ PUC ಸ್ವಲ್ಪ ಸಿಲೆಬಸ್ ಓದೋದು, ಆ ರೀತಿ ಮಾಡಕ್ ಹೋಗ್ಬಿಡಿ ಮೊದಲೇದಾಗಿ. ಇನ್ನು ಎರಡನೇದಾಗಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇವಾಗ ಒಂದು ಸ್ಟಡಿ ಪ್ಲಾನ್ ನ ಮಾಡ್ಕೋಬೇಕಾಗುತ್ತೆ. ಇವಾಗ ನಿಮ್ಗೆ ಏನಿದೆ, ಲಾಸ್ಟ್ ಒಂದು 4 ವೀಕ್ಸ್ ಇದೆ ಅಲ್ವಾ. ಇವಾಗ ಫಸ್ಟ್ ವೀಕಲ್ಲಿ ಏನು ಓದ್ತೀರಾ, ಸೆಕೆಂಡ್ ವೀಕಲ್ಲಿ ಏನು ಓದ್ತೀರಾ, ಥರ್ಡ್ ವೀಕಲ್ಲಿ ಏನು ಓದ್ತೀರಾ, ಅದನ್ನ ನೀವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಮತ್ತೆ ಡೈಲಿ 4 ಸಬ್ಜೆಕ್ಟ್ನು ಕೂಡ ಓದಕ್ಕೆ ಟ್ರೈ ಮಾಡಿ. ಯಾಕೆಂದ್ರೆ ಕೆಲವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಪ್ಲಾನ್ ಮಾಡ್ಕೊಳ್ಳೋದು ಫಸ್ಟ್ ವೀಕ್ ಎಲ್ಲ ಫಿಸಿಕ್ಸ್ ಓದ್ಬಿಡ್ತೀನಿ, ಸೆಕೆಂಡ್ ವೀಕ್ ಎಲ್ಲ ಮ್ಯಾಥ್ಸ್ ಓದ್ಬಿಡ್ತೀನಿ, ಥರ್ಡ್ ವೀಕ್ ಎಲ್ಲ ಕೆಮಿಸ್ಟ್ರಿ ಓದ್ತೀನಿ ಅಂತ ಅನ್ಕೊಂಡಿರ್ತಾರೆ. ಆ ರೀತಿ ಮಾಡಕ್ ಹೋಗ್ಬಿಡಿ. ಡೈಲಿ 4 ಸಬ್ಜೆಕ್ಟ್ಗೂ ಕೂಡ ಟೈಮ್ ಕೊಡಿ, ಕರೆಕ್ಟ್ ಆಗಿ ಓದಿ. ಓಕೆನಾ? ನೀವು CET ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಬರೀ ಓದಿದ್ರೆ ಸಾಕಾಗಲ್ಲ. ಓದೋ ಜೊತೆಗೆ ನೀವು ಪ್ರಾಕ್ಟೀಸ್ ಕ್ವಶನ್ಗಳು ಏನಿರುತ್ತಲ್ಲ ಅದನ್ನ ನೀವು ಸಾಲ್ವ್ ಮಾಡಲೇಬೇಕಾಗುತ್ತೆ. ಓಕೆನಾ? ನೀವು ಕ್ವಶನ್ಗಳನ್ನ ನೀವು ಸಾಲ್ವ್ ಮಾಡಿದಾಗ್ಲೇ ನಿಮ್ಗೆ ಐಡಿಯಾ ಬರೋದು, ಕ್ವಶನ್ಗಳನ್ನ ಯಾವ ರೀತಿ ಕೇಳ್ತಾರೆ CET ಎಕ್ಸಾಮ್ ಅಲ್ಲಿ ಅನ್ನೋದು. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ 1-2 ಚಾಪ್ಟರ್ ಓದಿದ್ರಿ ಅಂದ್ರೆ ಬೆಳಿಗ್ಗೆ, ನೀವು ಅದ್ರ ರಿಲೇಟೆಡ್ ಏನ್ ಕ್ವಶನ್ಗಳು ಬರುತ್ತಲ್ಲ ಅದ್ರದ್ದು ಮಾಕ್ ಟೆಸ್ಟ್ ಸೀರೀಸ್ ನ ತಗೊಂಡು ಅದನ್ನ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಲೆಸನ್ ಇಂದ ಈ ಟೈಪ್ ಒಂದು ಕ್ವಶನ್ ಬರ್ಬೋದು ಅಂತ. ಓಕೆನಾ? ನೆಕ್ಸ್ಟ್ ಇಲ್ಲಿ ಮೂರನೇದಾಗಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಶಾರ್ಟ್ ಕಟ್ಸ್ ನ ಕಲಿಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಓದಕ್ಕೆ ನೀವು 10 ಸೆಕೆಂಡ್ನ ತಗೋಬಹುದು, ಹಾಗೆ ಅದ್ರದ್ದು ಆಪ್ಷನ್ ಓದಕ್ಕೆ ಇನ್ನೊಂದು 10 ಸೆಕೆಂಡ್ ತಗೋಬಹುದು.
ಓಕೆನಾ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ಗೆ ನಾವು ಆನ್ಸರ್ ಮಾಡಕ್ಕೆ 6 ಸ್ಟೆಪ್ನ ಪರ್ಫಾರ್ಮ್ ಮಾಡ್ಬೇಕಂತ ಇರುತ್ತೆ ಒಂದು ಪ್ರಾಬ್ಲಮ್ಗೆ. ಇವಾಗ ಒಂದೊಂದು ಸ್ಟೆಪ್ಗೂ ಕೂಡ ನೀವು 10 ಸೆಕೆಂಡ್ ತಗೊಂಡ್ರೆ 60 ಸೆಕೆಂಡ್ ಆಯಿತು. ಇವಾಗ ಕ್ವಶನ್ ಓದಕ್ಕೆ 10 ಸೆಕೆಂಡ್ ತಗೊಂಡಿದ್ರಿ, ಹಾಗೆ ಆಪ್ಷನ್ಸ್ ಓದಕ್ಕೆ 10 ಸೆಕೆಂಡ್ ತಗೊಂಡಿದ್ರಿ, 20 ಸೆಕೆಂಡ್ ಆಯಿತು. ಇವಾಗ ಒಂದು 80 ಸೆಕೆಂಡ್ಸ್ ಆಗೋಯ್ತು. 1-2 ನಿಮಿಷ ಒಂದು ಕ್ವಶನ್ಗೆ ವೇಸ್ಟ್ ಮಾಡಿಬಿಟ್ರೆ ನಿಮಗೆ ಲಾಸ್ಟ್ ಕ್ವಶನ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟೈಮೇ ಸಿಗಲ್ಲ. ಅದಕ್ಕೋಸ್ಕರ 6 ಸ್ಟೆಪ್ನ 2 ಸ್ಟೆಪ್ಪಲ್ಲಿ ರಿಡ್ಯೂಸ್ ಆಗಿ ನೀವು ಆನ್ಸರ್ ಬರ್ಸುವಂಥ ಟ್ರಿಕ್ಗಳು ಕೂಡ ಇದೆ. ಆ ಒಂದು ಟ್ರಿಕ್ಸ್ಗಳು ಮತ್ತು ಶಾರ್ಟ್ಕಟ್ಗಳನ್ನ ನೀವು ಕಲೀಲೇಬೇಕು. ಶಾರ್ಟ್ಕಟ್ಸ್ ಕಲ್ತಿಲ್ಲ ಅಂದರೆ CET ಎಕ್ಸಾಮ್ನ ಬರೆಯೋದು ಕಷ್ಟ ಆಗುತ್ತೆ. ಟೈಮ್ ಎಲ್ಲ ನಿಮಗೆ ಎಕ್ಸಾಮ್ ಬರೀಬೇಕಾದ್ರೆ ಶಾರ್ಟೇಜ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸ್ಗಳು ಸ್ಟಾರ್ಟಿಂಗ್ ಒಂದು 20-30 ಕ್ವಶನ್ನ ನೀಟಾಗಿ ಕರೆಕ್ಟಾಗಿ ಸಾಲ್ವ್ ಮಾಡ್ತಾ ಬರ್ತಾರೆ. ಲಾಸ್ಟಲ್ಲಿ ಒಂದು 10-15 ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಟೈಮ್ ಸಾಲಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ ಒಂದು ಅರ್ಜೆನ್ಸಿಲಿ ಯಾವುದ್ಯಾವುದೋ ಆಪ್ಷನ್ಸ್ಗಳಿಗೆ ಶೇಡ್ ಮಾಡ್ಬಿಟ್ಟು ಬರ್ತಾರೆ. ಓಕೆನಾ, ಆ ರೀತಿ ಆಗುತ್ತೆ. ಆ ರೀತಿ ಆಗಬಾರ್ದಂದ್ರೆ ನಿಮ್ಮ ಮನೆಯಲ್ಲಿ ಇವಾಗ ಲಾಸ್ಟ್ ಇಯರ್ದು ಏನು ಕ್ವಶನ್ ಪೇಪರ್ಗಳಿರುತ್ತಲ್ಲ ಅದನ್ನ ನೀವು ಪ್ರಿಂಟೌಟ್ನ ತಗೊಂಡು ಅಥವಾ ಆ ಕ್ವಶನ್ಗಳನ್ನ ನೋಡಿಕೊಂಡು ನೀವು ಮನೇಲೇನೆ ಸಾಲ್ವ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಿಮ್ಗೆ ಐಡಿಯಾ ಬರುತ್ತೆ ಒಂದು ಕ್ವಶನ್ಗೆ ನೀವು ಎಷ್ಟು ಟೈಮ್ ತೊಗೋತೀರ, ಎಷ್ಟು ಸಾಲ್ವ್ ಮಾಡ್ಬೋದು, ಎಲ್ಲೆಲ್ಲಿ ಟೈಮ್ ಹೋಗ್ತಿದೆ, ಎಲ್ಲಿ ರಿಡ್ಯೂಸ್ ಮಾಡ್ಕೋಬೋದು ನೀವು ಅನ್ನೋದು ನಿಮಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ಓಕೆನಾ, ಆ ರೀತಿ ನೀವು ಮಾಡ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಒಂದು ಶಾರ್ಟ್ ನೋಟ್ ಆಗಿ ಬರೆದಿಟ್ಕೋಬೇಕು. ಮತ್ತೆ ಪ್ರತಿಯೊಂದು ಲೆಸನ್ಸ್ದು ಕೂಡ ನೀವು ಮೈಂಡ್ ಮ್ಯಾಪ್ನ ಮಾಡ್ಕೋಬೇಕಾಗುತ್ತೆ. ಮೈಂಡ್ ಮ್ಯಾಪ್ ಅಂದ್ರೆ ಒಂದೇ ಶೀಟಲ್ಲಿ ಆ ಲೆಸನ್ಗೆ ಸಂಬಂಧಪಟ್ಟ ಎಲ್ಲಾ ಟಾಪಿಕ್ಸ್ನು ಕೂಡ ನೀವು ಬರೆದಿ ಅದನ್ನ ಶಾರ್ಟ್ ಕಟ್ ಆಗಿ ಇಟ್ಕೋಬೇಕಾಗುತ್ತೆ. ಓಕೆನಾ. ಮತ್ತೆ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಮಾಡುವಂತ ತಪ್ಪೇನಂದ್ರೆ ಇಲ್ಲಿ ಒಂದು ಲೆಸನ್ ತಗೋತಾರೆ ಓದಕ್ಕೆ ಅಂತ 2-3 ದಿನ ಆ ಒಂದು ಲೆಸನ್ ಮೇಲೆ ಟೈಮ್ನ ವೇಸ್ಟ್ ಮಾಡ್ತಾರೆ. ಓಕೆನಾ. ಆದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಆ ಒಂದು ಲೆಸನ್ ಇಂದ ಬರುವಂತದ್ದು ಕೇವಲ 1 ಮಾರ್ಕ್ಸು, ಒಂದೇ ಕ್ವಶನ್ CET ಎಕ್ಸಾಮ್ಗೆ. ಓಕೆನಾ. ಅದಕ್ಕೋಸ್ಕರ ಈ ರೀತಿ ಮಿಸ್ಟೇಕ್ಗಳನ್ನ ಆಗಬಾರ್ದು ಓದಬೇಕಾದ್ರೆ ಅಂದರೆ ನಿಮ್ಮ ಹತ್ರ CET ಎಕ್ಸಾಮ್ದು ಬ್ಲೂ ಪ್ರಿಂಟ್ ಇರಲೇಬೇಕು. ಆ ಒಂದು ಬ್ಲೂ ಪ್ರಿಂಟಲ್ಲಿ ನಿಮಗೆ ಕರೆಕ್ಟಾಗಿ ಕೊಟ್ಟಿರ್ತಾರೆ ಯಾವ್ಯಾವ ಲೆಸನ್ನಿಂದ ಇಷ್ಟಿಷ್ಟು ಮಾರ್ಕ್ಸ್ಗೆ ಕ್ವಶನ್ಗಳು ಬರುತ್ತೆ ಅನ್ನೋ ಒಂದು ಕಂಪ್ಲೀಟ್ ಬ್ಲೂ ಪ್ರಿಂಟ್ ನಿಮ್ಮ ಹತ್ರ ಇತ್ತು ಅಂದರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಲೆಸನ್ಗಳಿಗೆ ಇಷ್ಟಿಷ್ಟು ಟೈಮ್ನ ಕೊಡಬೇಕು ಅನ್ನೋದು. ಓಕೆನಾ. ಅದ್ರ ಪ್ರಕಾರ ನೀವು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆದ್ರೆ ಡೆಫಿನೆಟ್ಲಿ ನಿಮಗೆ ಟೈಮು ಸೇವ್ ಆಗುತ್ತೆ, ಎಲ್ಲಾ ಲೆಸನ್ಸ್ನು ಕೂಡ ಕರೆಕ್ಟಾಗಿ ಕವರ್ ಮಾಡ್ಬೋದು, ಮತ್ತೆ ಎಕ್ಸಾಮ್ ಅಲ್ಲೂ ಕೂಡ ಒಳ್ಳೆ ಸ್ಕೋರ್ನ ಮಾಡ್ಬೋದಾಗಿರುತ್ತೆ. ಈ ರೀತಿ ನೀವು ಎಲ್ಲಾ ಮೆಥಡ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡ್ತು ಅಂದ್ರೆ ನೀವು ಡೆಫಿನೆಟ್ಲಿ ಒಳ್ಳೆ ರ್ಯಾಂಕಿಂಗ್ನ ಸ್ಕೋರ್ ಮಾಡ್ಬೋದು, ಮತ್ತೆ ಎಕ್ಸಾಮಲ್ಲೂ ಕೂಡ ಜಾಸ್ತಿ ಕ್ವಶನ್ಗಳನ್ನ ನೀವು ಕರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಮತ್ತು ಇವಾಗ ಯಾರು ಸೆಕೆಂಡ್ PUC ಎಕ್ಸಾಮ್ ಹಾಗೆ KCET ಎಕ್ಸಾಮ್ಗೆ ಫಸ್ಟಿಂದ ಪ್ರಿಪೇರ್ ಆಗ್ತಾ ಇದ್ದೀರಾ, ನೀವೇನು ಮಾಡಿ ಅಂದರೆ ಜಸ್ಟ್ ರಿವಿಷನ್ನ ಮಾಡ್ಕೊಳ್ಳಿ. ನೀವು ಹೆಚ್ಚೆಚ್ಚು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿ ಹಾಗೆ ಕೆಲವು ಮಾಕ್ ಟೆಸ್ಟ್ಗಳನ್ನ ತೊಗೊಂಡು ಅದಕ್ಕೆ ಆನ್ಸರ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ CET ಎಕ್ಸಾಮ್ ಬರೆಯೋದು ಡೆಫಿನೆಟ್ಲಿ ಈಸಿ ಆಗುತ್ತೆ. ಮತ್ತು ನಮ್ಮ ಆ್ಯಪದು ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ನೀವು ಕೋರ್ಸ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಡೆಫಿನೆಟ್ಲಿ ನಿಮಗೆ ಎಕ್ಸಾಮ್ಗದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಹಾಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಅಲ್ಲಿ ಕೆಲವು ಸ್ಟಡಿ ಮೆಟೀರಿಯಲ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ ಫ್ರೀಯಾಗಿ. ಓಕೆನಾ. ಥ್ಯಾಂಕ್ ಯು.